ಅಸ್ಲಾಂ ಅಲೈಕಮ್. ಚಿನ್ನಿ ಸಡಪ್ಕಾರಡು ಇಂಡತ್ತ ರೆಸಿಪಿ ಅಂದ್ರೆ ಚಂತ ನೋಕ. ಇದು ಪಲ್ಲಿಕರಿ ಚೆನ್ನಾಗಿ ಈ ಪಲ್ಲಿಲೆಲ್ಲ ಕಿಟ್ರಲ್ಲಿ ಪಲ್ಲಿಕರಿ ಚೆನ್ನಟ್ಟು ಅದರ ஒரு ರೆಸಿಪಿ ಹಾಕಿದೆ ನಾನೆಂಡು ಎರ್ಚಿರೋದು ಚೆಮ್ಮ ஒரு நல்ல ஒரு ಟೇಸ್ಟಿ ಭಾರಿ ஒரு ಸುವಾದ್ರ ஒரு ಕರಿ ಇದು ಪತ್ರು ಚಪಾತಿ ಪೂಪಾಲೆ ಪಿನ್ನ ಚೋರು ನೆಚ್ಚೋರುಗು ಎಲ್ಲದಕ್ಕೂ ಇದಾವಡು ಈ ಕರಿ. ഇങ്ങനെ തെല്ല് ഗട്ടി പൊലിമാക്ക ഇല്ലെങ്കിൽ തെല്ല് തെൽപ്പാക്കിയിട്ട് അങ്ങനെ മാക്ക. ഇതുണ്ട് ഞായറാഴ്ച സ്പെഷ്യലായിട്ട് ഞാനിത് എട്ടിട ഗസ്സി പിന്നെ ഈ പല്ലിക്കറി പിന്നെ ചിക്കൻ ഫ്രൈ ദാല് നെയ്ച്ചോറ് അങ്ങനെല്ലാം ആക്കിടും. ഇത് എട്ടിട ഗസ്സിരോ ഞാൻ വീഡിയോ ഇട്ടുന്നേ ನಾನು. ഇപ്പം ഇത് എങ്ങനെ ആക്കിടും ചെന്ന് നോക്കാം. இதுக்கு நான் இப்போ ஒரு 8 ಮೊಲವು எடுத்துறேன். இது ಚೆನ್ನಂಗೆ ஒரு kg ಫುಲ್ಲು ಬರ್ತಿಲ್ಲ, ஒரு 3/4 kg ಇರುತ್ತಾರೆ ಎರ್ಚಿ. ಅದು ಕೂಡ ஒரு 8 ಮೊಲವು ಈ ಚೋಪ್ ಮೊಲವು ಅದರ ತವತ್ತಿಗಿಟ್ಟಿಟ್ಟು ஒரு ತೆಲ್ಲು ಬೆಚ್ಚಾಕೊಂಡು ಬೆಚ್ಚ ಚೆನ್ನಂಗೆ ஒரு ಚೋಪು ಪೊಲೆ ಮೆಕ್ಕೋಣ ತೆಲ್ಲು ಕರ್ಪು ಪೊಲೆ ಎಲ್ಲ ಹೋಗ್ತೀರಾ ಜೋರು ತೀ ಬೇಯ್ಕೊಂತೀರ ஒரு 10 ತೀ ಬೆಚ್ಚಿಟ್ಟು ಇದರ ತೆಲ್ಲು ನಿಧಾನದಲ್ಲಿ ಬರ್ಕೊಂಡು ಇಚ್ಚನಂಗೆ ನಲ್ಲ ಕರ್ಕುರುಪಲ್ಲ ಇಕ್ಕೋಣ ಈ ಮೊಲವು ಇಚ್ಚನೆ ಪೊಡಿ ಹಾಕೋಗು. ಇದಕ್ಕಿಪ್ಪ ನಾನು ಅದೇ ಬಣಲೆಗೆ ஒரு 2 ಟೇಬಲ್ ಸ್ಪೂನ್ ಚೆನ್ನಾಗಿ ತೆಲ್ಲು ಬೆಲಿಯ ಚಮಚದಲ್ಲಿ 2 ಚಮಚ ಕೊತ್ತಂಬರಿ 1 ಚಮಚ ಬಡಸೊಪ್ಪು ಇಟ್ಟುಂಟುಳ್ಳು. ಇದು ಚೆನ್ನಾಗಿ ಎಂದಿಚ್ಚನಂಗೆ ಇದು ನಂಗೆ ಮಿಕ್ಸಿಲಿ ಪೊಡಿ ಹಾಕೋ. ಇದು ಲಾಸ್ಟಿಗೆ ಇಡೋಗ ಇಟ್ಟು ಇಪ್ಪ ಬೇಯಬೇಕು ಮತ್ತು ಇಡೋಗಲ್ಲ ಲಾಸ್ಟಿಗೆ ಇಡೋಗಿದ್ದು. ಇದು ಎಲ್ಲ ತೆಲ್ಲು ಬರ್ತಡು ಚಪ್ಪೆ ಅಲ್ಪನೆ ಇങ്ങനെ ಮಿಕ್ಸಿಗೆ ಇಟ್ಟಿಟ್ಟು ಪೊಡಿ ಹಾಕಿ ಬೆಚ್ಚಲೋಣ. ഇത് പേർച്ചെല്ല ചന്ത കലുകി ക്ലീൻ ആക്കിയിട്ട് കുക്കറിಗಿಟ್ಟಿട്ട് ഗ്യാസിൽ വെച്ച് ಬಿಡೋನು. ಅದಕ್ಕೆ ഒരു 3 ചെറിയ ನೀರುಳ್ಳಿ ನಾನಿവിടെ ಇದು ಕೊರಿಯ ಎರ್ಚಲ್ಲಿ ಅದಕ್ಕೆ ಇಟ್ಟು 3 ചെറിയ ನೀರುಳ್ಳಿ 3 എടുത്തರೆ ಅದರ ಸಪೂರದಲ್ಲಿ ಕಟ್ಟಾಕಿಟ್ಟು പിന്നെ ഒരു 2 ಟೊಮೆಟೊ ಇಡೋನು. ಅದು ಮಾಡುಮೆ വലിയ ಟೊಮೆಟೊ ಅಲ್ಲ ചെറിയ ಟೊಮೆಟೊ 3 ചെറിയ ನೀರುಳ್ಳಿ. ഇപ്പം ಇದಕ್ಕೆ ಮೊಲವೊಡ ಪುಡಿ ಚೆನ್ನಾಗಿ ಆ ಮೊಲವೊಡ ಪುಡಿ ನಾನು 2 ಚಮಚ ಇಟ್ಟರೆ ಆ ಮೊಲವೊಡ ಪುಡಿಯಲ್ಲ ನಾನಿപ്പോൾ ಬರ್ತಟ್ಟು ಪೊಡಿ ಹಾಕ್ಯೋದು. ഇതില് ಮೊಲವೊಡ ಪೊಡಿ ಮೊಲವು പിന്നെ ಕೊತ್ತಂಬರಿ ಇದು ಬಡಸೊಪ್ಪು നല്ല ಮೊಲವು ಎಲ್ಲ ವಸ್ತು ഇതിലുണ്ട് ಈ പൊടിയിൽ. ಇದರ ഒരു 2 ಚಮಚ ಇಡೋಣ. ಇಟ್ಟಿಟ್ಟು ತೆಲ್ಲು 1 ಚಮಚ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ഒരു ಚಮಚ ചെറിയ 1 ಚಮಚ മഞ്ഞളുടെ പൊടി പിന്നെ ഒരു 2 ಚಮಚ തേങ്ങെണ്ണ ಒಟ್ಟಿಗಿಟ್ಟಿಟ್ಟು ಇದರ ತೆಲ್ಲು നല്ല ಮಿಕ್ಸ್ ಹಾಕೋಣ. ಮಿಕ್ಸ್ ಹಾಕಿಟ್ಟು ಇದಕ್ಕೆ ഒരു 2-3 ಎಸಲು ಬೇವು ಸೊಪ್ಪು ಇಡೋಣ. ಕೊತ್ತಂಬರಿ ಸೊಪ್ಪು ಇಟ್ಟೋಲ್ಲ ಇಪ್ಪಮೇ ಬೇವು ಸೊಪ್ಪು ಮಾತ್ರ ಇಪ್ಪ ಬೇವುಂಬ ಇಡೋಣ. ಅದು ஒரு ಕಮ್ಮನೆ ಬಂದವ പിന്നെ ഇടണം. ഒരത്തിൽ യാറ ഇದ್ರ കമ്മണമേ ಬೇವು ಸೊಪ್ಪುಲ ಇಟ್ಟು ഒരു 7 ಎಸಲಿಟ್ಟಂಗೂ ಅವಡು. ಇപ്പം ಅದರ ಮುಚ್ಚಿಟ್ಟು ಬೇವು ಬೇಯ್ಕೊಂಡು ಚೆನ್ನ ഒരു ಕುಕ್ಕರ್ಲು ഒരു ನಮ್ಮದು ಪೊಲೆ ಬೇವುಡು ഒരു 3-4 വിസിലും ಬೇವುಡು ಇಲ್ಲ ഒരു 5-6 വിസിലും ಬೇಣಾವು. ಅದು ಎತ್ತರಗೆ ಬೇವುಡು ಅತ್ತರೆಗೆ ನಂಗೆ ವಿಸಿಲ್ വെച്ചിട്ട് ನಾನು ಇದಕ್ಕೊರು 5 ವಿಸಿಲ್ എടുത്തರೆ. ഇപ്പം ಇದಕ್ಕೊರು ചെറിയ ഒരു കടി തേങ്ങയുടെ തെൽബ ചരച്ചിട്ട് ಬರ್ಕೊಂಡು ഇപ്പം ആ പൊടി ഞങ്ങൾ ഈ ഇറച്ചി വെന്തൽ പിന്നെ ಇದಕ್ಕೆ ഞങ്ങൾ പൊടിയാക്കി വെച്ചോ പൊടി ഉണ്ടല്ലേ ಕೊತ್ತಂಬರಿ ಬಡಸೊಪ್ಪು ಮೊಲವು ಅದರ പൊടി ಹಾಕಿದ್ರು ಈ ಇറച്ചി ಬೆಂದಿಟ್ಟಾಯಲ್ പിന്നെ ಈ പൊടി ಇದಕ್ಕೆ ಇಡೋಣ. ಇಟ್ಟಿಟ್ಟು ഒരു 5 ನಿಮಿಷ നല്ല പേപ്പട്ടണം. ಇದಕ್ಕೆ ನಾನು ಉಂಡല്ലേ ಈ ಇറച്ചി ಬೇವಂಬತ್ತಗು ತೆಲ್ಲುം ತಂದಿ ಮೀತಿತ್ಲವ ಇറച്ചി ಬೇವಂಬ ഒരു ತೆಲ್ಲದು ತನ್ನಿ ಬುಡ್ರು ಅದೇ ಮಯ್ಯೋಡು ತೆಲ್ಲಾಣ ನಾವು ತೆಲ್ಪು ಬೇಣು ಉಂಟಾಯಿ ಮಾತ್ರ ಇದಕ್ಕ ಇಲ್ಲೇ ಮಂದ ಮೇಯ್ಕೊಣು ಗಟ್ಟಿ ಇಕ್ಕೊಣು ಉಂಟಾಯಿ ಹೆಂಗೆ ತನ್ನಿ ಬಿತ್ತಿಲ್ಲಂಗೂ ಅವಡು. ಇಪ್ಪ ನಂಗೆ ತೇಂಗಿ ಬರ್ತು വെച്ചല്ലേ ತೆಲ್ಲು ಬರ್ತು ತೇಂಗಿಡ ಇಪ್ಪ ಇದಕ್ಕಿಡೋಣ. പൊടി ഇട്ടിട്ട് ഒരു 2 ಸೆಕೆ ಬರೋಣ. ಬಂದಲ್ പിന്നെ ಈ തേങ്ങിടണം. തേങ്ങിട്ടിട്ട് നല്ല ഇത് പേച്ചെങ്ക് പേച്ചൽ പിന്നെ ಇದಕ್ಕೆ ഒരു പിടി ಕೊತ್ತಂಬರಿ ಸೊಪ್ಪು പിന്നെ ഒരു 2-3 ಎಸಲು ಬೇವು ಸೊಪ್ಪು ಇಡೋಣ. ಇಟ್ಟಿಟ್ಟು ಮಿಕ್ಸ್ ಹಾಕಿ ಕರಿ ಪಲ್ಲಿಕರಿ ರೆಡಿ ಇತ್ತು. ಭಾರಿ ஒரு நல்ல சுவாதிர ஒரு பல்லிக்கறி அவ. இது மட்டன் ಚಿಕನ್ ಕಾಣ ಇದು ಎರ್ಚಿಲ್ ಹಾಕ್ಯಂಗೊಂಡಲ್ಲಿ நல்ல ಟೇಸ್ಟಿ. ನೋಕೊಮ್ಮೆ ಗೊಂತವಡಲ್ಲಿ ಎತ್ತರ நல்ல ಟೇಸ್ಟ್ ಆಯ್ತು ಇಕ್ಕೊಂಟು. ಇದು ಪಲ್ಲಿಲಿ ಕಿಟ್ಟದು ಕರಿ അങ്ങനെ ഇതേ പോലെ ഇക്കടവ അതേ കമ്മണെ വണ്ട് അത്രമേ ടേസ്റ്റും ഉണ്ട്.
ಇದಕ್ಕೆ ಬೇರೊಂದು ಎಣ್ಣೆ ಬಿತ್ತೋ ಇಲ್ಲ, ಫಸ್ಟ್ ಬೇವಂಬತ್ತು ನಾಜೊಂದು ಚಮಚ ಎಣ್ಣೆ ಬಿತ್ತಿರಲ್ಲ ಅದೇ ತೇಂಗೆಣ್ಣೆ. പിന്നെ ಇದಕ್ಕೆಂದು ಬೇರೆ എന്ത് ಎಣ್ಣೆ ಬಿತ್ತರೋ ಅದು അങ്ങനൊന്നും ഇല്ല. എന്ത് വെച്ചിട്ടുണ്ടെങ്കിൽ ഇറച്ചിലുണ്ടാകുമ്പോൾ തെല്ലതിൽ ചെറുപിട അംശക്കടല്ലേ അങ്ങനെ ഇതിൽ അതേ മയ്യാവിടും. ಯಾರೆಂದು ಎಣ್ಣೆ ಇದಕ್ಕೆ ಬೇನು ಉಂಟಿಲ್ಲ. ഇതിലെ ചുറ്റിലും ഉണ്ടല്ലേ എണ്ണപ്പലെ അത് ಬೇವುಂಬತ್ತಿಗೆ അതിൽ ഇന്ന് ചെറുപിട അംശത്തെ അത് ಬಿಡ್ರು. നല്ല ഒരു ടേസ്റ്റിയായ ഒരു പല്ലിക്കറി അത്ര സ്ലാപത്തിലാക്കുക കൂടെ വേണം. അങ്ങനെ ഒത്തിലಂತ ಎಲ್ಲರಿಗೂ ಇಷ್ಟ ಇದೆ. ಇದು ಫಸ್ಟಿಗೆ ಎರ್ಚಿ ಬೇಯಬೇಕು അങ്ങനത്തെ 2 ಚಮಚ ಮೊಲವುടെ പൊടി ഇടുറോ. ಚೆನ್ನಾಗಿ ಗರಂ ಮಸಾಲೆ ಮೊಲವು പിന്നെ അതെല്ലാം ഇട്ടിട്ട് ഒട്ടുകിട്ട് പൊടിച്ച് വെച്ച പൊടി എൻ്റെ കയ്യിൽ ഇക്കടല്ലേ അതേ ನಾನು ഇടുറോ ಬೇವುಂಬತ್ತು. ನೀರುಳ್ಳಿ ಟೊಮೆಟೊ ಅದು പിന്നെ ಬೇಯണമെങ്കിൽ ಇದಕ್ಕೆ ഒരു പാതി ലിംബപ്പുലിയും പുളിഞ്ഞോല നല്ല ഉടും. ഇത് പുഡിങ്ങും ആക്കിട്ടിന്നെ മുഞ്ഞാണ്ടിದ್ರ വീഡിയോ ഇട്ടിന്നെ നോക്കിರಲಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಹಾಕ್ರು, ಶೇರ್ ಹಾಕ್ರು, ಸಬ್ಸ್ಕ್ರೈಬ್ ಆವರು ಮಟ್ಟದಲ್ಲಿ ಬೆಲ್ ಬಟನ್ ಪ್ರೆಸ್ ಹಾಕ್ರು. ಅಸ್ಸಲಾಮು ಅಲೈಕುಂ, ಜಜಾಕಲ್ಲಾಹು ಖೈರ್.